ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮೋಸ್ಟ್ ಅಂಡರ್ ರೇಟೆಡ್ ಆನೆ ಅಂದರೆ ಅದೇ ನಮ್ಮ ಪ್ರಶಾಂತ. ನಮ್ಮ ಪ್ರಶಾಂತ ಆನೆಗೆ ಮರದಂಬಾರಿ ಕಟ್ತಾರೆ. ಬನ್ನಿ ನೋಡೋಣ ನಮ್ಮ ಪ್ರಶಾಂತ ಆನೆಗೆ ಮರದಂಬಾರಿ ಯಾವ ರೀತಿ ಕಟ್ಟಿ ಯಾವ ರೀತಿ ನಮ್ಮ ಬನ್ನಿ ಮಂಟಪಕ್ಕೆ ಸಾಕ್ತಾನೆ ಅಂತ. ಓಹೋ, ನಮ್ಮ ವಸಂತಣ್ಣ ನೋಡ್ತಾ ಇರ್ಬೋದು. ಭೀಮಾ ಆನೆ ಮೇಲೆ ಕುತ್ಕೊಂಡು ಬರ್ತಾಯಿದ್ದಾರೆ. ವಸಂತಣ್ಣ, ಗುಂಡಣ್ಣ ಎಲ್ಲರೂ ಹಾಯ್ ಹಾಯ್ ಹಾಯ್. ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಈ ವರ್ಷ ದಸರಾ 2025 ದಸರಾ ಎಲ್ಲ ಒಂಥರ ಡಿಫ್ರೆಂಟು ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಹೋಗೋಣ ಅಂಬಾರಿ ಕಟ್ಟೋ ಜಾಗಕ್ಕೆ. ಹಿಂಗೆ ವರ್ಟಿಕಲ್ ಅವುಗಳು ಮಾಡಿದ್ದೀನಿ. ನೋಡಿ ಬ್ರೋ, ಇದು 10X. ನೋಡಿ ಬ್ರೋ, ಇದು ತಿನ್ಬೇಕಾ? ಇನ್ನು ತಂದು ಕಳಿಸಿ ನನಗೆ. ಅಭಿಮನ್ಯು ಅಲ್ಲ, ಪ್ರಶಾಂತ. ಅಲ್ಟಿಮೇಟ್ ವ್ಯವಸ್ಥೆ 1ರಿಂದ 2 ಪ್ರಾಕ್ಟೀಸ್ ಕೊಡ್ತಾರಲ್ಲ, ಅದು ಏನಾದರೂ ಮತ್ತೊಂದು ವಾರ ರೆಡಿ ಇರಬೇಕು. ಕರೆಕ್ಟ್ ವಾಟ್ಸಪ್ ಅಭಿಮನ್ಯು ರೈಟ್ ಸೈಡ್ ಇಲ್ಲ, ಇವಾಗ 4:05 ಗಂಟೆ ಕಾಣಿಸ್ತಿದೆ. ಆಗಿದೆ. ಸಾಕಲ್ವಾ? ಪ್ರಶಾಂತ ಅಂಬಾರಿ ಒತ್ತಿ ಸಾಕ್ತಾ ಇದ್ದಾನೆ ಈಗ ಬನ್ನಿ ಮಂಟಪದ ಕಡೆ. ಬನ್ನಿ ಹಂಗೆ ನಾವು ಅದ್ರ ಜೊತೆ ಸಾಗೋಣ ಬನ್ನಿ ಮಂಟಪದ ಕಡೆ. ಯಾರ ದೃಷ್ಟಿನೂ ಬೀಳದೇ ಇರಲಿ ನಮ್ಮ ಎಲ್ಲ ಆನೆಗಳಿಗೂ.
ಎಲ್ಲ ಭೀಮನ್ ಕ್ರೇಜು. ಭೀಮ ಲಾಸ್ಟ್. ನಮ್ಮ ನೆಕ್ಸ್ಟು ಧನಂಜಯ ಕಟ್ತಾರೆ ಮರದಂಬಾರಿ. ಲೇಟಾಗಿ ಬಂದರೂ ಲೇಟೆಸ್ಟಾಗೇ ಬರಲಿ ನಮ್ಮ ಧನಂಜಯ ಲಾಸ್ಟಲ್ಲಿ ಅಂಬಾರಿ ಹೊತ್ಕೊಂಡು. ಲೈಟಿಂಗ್ ಮಧ್ಯ ಇವತ್ತಿಂದ ಲೈಟಿಂಗ್ ಕೂಡ ಸ್ಟಾರ್ಟು. ಲೈಟಿಂಗ್ ಮಧ್ಯ ತಾಲೀಮು ನಡೆಯುತ್ತೆ. ನಮ್ಮ ಬಾಸ್ AK-47 ನೋಡಿ. ಬಂದರು ಭೀಮಾ. ಕಾವೇರಿ ನಮ್ಮ ಆನೆಗಳು ಹೊರಡ್ತಾ ಇರೋ ಟೈಮು 5:10ಕ್ಕೆ ಅರಮನೆ ಬಿಡ್ತಾ ಇದೆ ನೋಡಿ. ಬಲರಾಮ ಗೇಟ್ ಇವಾಗ ಬಿಡ್ತಾ ಇದೆ. ಬನ್ನಿ ಹೋಯ್ತಾ ನೋಡೋಣ ಎಷ್ಟು ಗಂಟೆಗೆ ಹೋಗ್ತಾನೆ ನಮ್ಮ ಪ್ರಶಾಂತ ಅಂತ. ಪ್ರಹ್ಲಾದ್ ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ಹಬ್ಬದ ಶುಭಾಶಯಗಳು ನಿಮಗೂ ಹಾಗೂ ಕುಟುಂಬದವ್ರಿಗೂ, ಇಡೀ ನಮ್ಮ ಕರ್ನಾಟಕ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು. ಯಾವ ರೀತಿ ಇದೆ ಸ್ವಾಮಿ ದಸರಾ ಪೂಜೆಗಳು ಈ ವರ್ಷ? ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಮ್ಮ ಆಶ್ವೀಜ ಮಾಸದಲ್ಲಿ ನಡೆಯುತ್ತಾ ನಾಡಹಬ್ಬ ದಸರಾ ಈ ದಿವಸದಿಂದ ಪ್ರಾರಂಭ ಆಗಿದೆ. ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ಕಡೆಯೂ ಸಹ ವಿಶೇಷವಾಗಿ ಪೂಜೆಗಳು ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಈ ದಿವಸ ಆನೆಗಳಿಗೆ ಮೊದಲು ಪೂಜೆ ಮಾಡ್ತಾ ಇದ್ವಿ. ನಂತರ ಈ ಸರಿ ಹೊಸದಾಗಿ ಬಂದಿರೋ ಆನೆಗಳಂತಹಂಥದ್ದು ನಮ್ಮ ರೂಪ, ಹೇಮಾವತಿ ಹಾಗೂ ನಮ್ಮ ಶ್ರೀಕಂಠ, ನಮ್ಮ ಮಹಾರಾಜ ಶ್ರೀಕಂಠ ಸ್ಪಂದಿಸ್ತಾ ಇದೆ. ಯಾವುದೇ ರೀತಿ ನಮಗೂ ಸಹ ಹೆದರಿಕೆ ಆಗ್ತಾ ಇಲ್ಲ ಮುಂದೆ ಹೋಗಲಿಕ್ಕೆ. ಒಂದು ವಿಶೇಷವಾಗಿ ಈ ದಿವಸ ಮೊದಲನೇ ದಿನ ಆನೆಗಳಿಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡಿದ್ವಿ. ಎಲ್ರಿಗೂ ಒಂದ್ಸರಿ ಮತ್ತೊಂದ್ಸರಿ ಕೈ ಮುಗಿ ಕೇಳ್ಕೊಳ್ತೀನಿ. ಎಲ್ಲರೂ ಸಹ ದೇವ್ರ ಪೂಜೆ ಮಾಡ್ತೀವಿ, ಎಲ್ಲ ದೇವ್ರ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಸಹ ನಮ್ಮ ಆನೆಗಳ ಪರವಾಗಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಆನೆಗಳಿಗೆ ಆರೋಗ್ಯವಾಗಲಿ, ಈ ದಸರಾ ಯಶಸ್ವಿ ಆಗಲಿ ನಡೆಯಲಿ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ನಮ್ಮ ದಸರಾನ ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯಾವ ರೀತಿ ಇದೆ ಶ್ರೀಕಂಠ ಹಾಗೂ ಏಕಲವ್ಯ ಇವತ್ತಿನ ಪೂಜೆಯಲ್ಲಿ ಯಾವ ಥರ ಭಾಗವಹಿಸ್ತು ಸ್ವಾಮಿಗಳೇ? ತುಂಬ ಖುಷಿಯಾಗಿದೆ. ನಮ್ಮ ಹೋದರೆ ಯಾವುದು ಸಹ ನಮ್ಗೆ ಹೆದರಿಕೆ ಆಗೋದಿಲ್ಲ.
ಒಂದು ಸೊಳ್ಳೆ ಹೊಡೆಯುತ್ತೆ ಅಂತ ಮುಂಚೆ ಅಂದ್ಕೊಂಡಿದ್ದೆ, ಏನು ಮಾಡ್ತಿಲ್ಲ. ನೀವು ಚೆನ್ನಾಗಿ ಸ್ಪಂದಿಸ್ತಿದೆ, ನಮ್ಮ ಕೈನೇ ಹಿಡ್ಕೊತಾ ಇದೆ, ಕೊಡು ಅಂತ ಕೇಳ್ತಾ ಇದೆ. ತುಂಬ ಸಂತೋಷ ಆಗಿದೆ ಈ ದಿವಸ ಪೂಜೆ ಮಾಡಿರೋದು. ಹೇಮಾವತಿ ಏನಿಲ್ಲ, ನಾನು ನೋಡಿದ್ರೆ ತುಂಬ ಗುರುಸುತ್ತೆ, ಏನಾದ್ರು ಕೊಡು ಅಂತ ಕೇಳ್ತಿರುತ್ತೆ. ಅದಕ್ಕೆ ಸಪ್ರೇಟಾಗಿ ಏನೋ ತಂದು ಕೊಡ್ತೀನಿ ನಾನಪ್ಪ. ತುಂಬ ಚಿಕ್ಕನೇ. ಹೌದು, ಒಂದು ವರ್ಷನೇ. ತುಂಬ ಸಂತೋಷವಾಗಿದೆ, ನೋಡಲಿಕ್ಕೂ ಸಂತೋಷ ಆಗುತ್ತೆ. ಯಶಸ್ವಿಯಾಗಿ ನಮ್ಮ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾ ಇದ್ದಾಳೆ. ಇನ್ನು ಎಷ್ಟು ದಿನ ಪೂಜೆ ಇರುತ್ತೆ ಸ್ವಾಮಿಗಳ ಆನೆಗಳು ಇಲ್ಲಿಂದ ಬೀಳ್ಕೊಡುಗೆ ತನಕನೂ ಪೂಜೆಗಳಿದೆ. ನೆಕ್ಸ್ಟು ಆಯುಧ ಪೂಜೆ ದಿನ ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ನಂತರ ಅಂಬಾರಿ ಕಟ್ಟೋ ದಿನ ಪೂಜೆ ಮಾಡ್ತೀವಿ. ಮೊದಲು ಆನೆ ಪೂಜೆ ಮಾಡ್ತೀವಿ, ಆಮೇಲೆ ನಂತರ ತಾಯಿ ಚಾಮುಂಡೇಶ್ವರಿ ಒಳಗೆ ಪೂಜೆ ಆಗುತ್ತೆ. ಅದಾದಮೇಲೆ ಅಂಬಾರಿ ಕಟ್ತೀವಿ. ಅಂಬಾರಿ ಕಟ್ಟಿದಾಗ ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. 3 ಆನೆಗಳಿಗೆ ಪೂಜೆ ಮಾಡ್ತೀವಿ, ಕುಮ್ಕಿ ಆನೆಗಳು ಮತ್ತು ಅಂಬಾರಿ ಕಟ್ಟುವಂಥ ಆನೆಗಳಿಗೆ. ಆಮೇಲೆ ತದನಂತರವಾಗಿ ತಾಯಿ ಚಾಮುಂಡೇಶ್ವರಿ ಪಾದದಲ್ಲಿ ಇಡಿಸಿ ನಿಂಬೆಹಣ್ಣುಗಳನ್ನ ಆಯುಧ ಪೂಜೆನ ತೊಗೊಂಬಂದಿರ್ತೀವಿ. ಆ ನಿಂಬೆಹಣ್ಣುಗಳನ್ನ ತುಳಸಿರೇ ನಮ್ಮ ಆನೆಯ ಪೂಜೆಯನ್ನು ಮಾಡೋದು ನಾವು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಅವಳ ಕಾಲಿಟ್ಟಂತಹ ನಿಂಬೆಗಳನ್ನ ತರಿಸಿ ಅದನ್ನು ತುಳಸಿ ಆನೆಗಳನ್ನ ಮುಂದೆ ಕಳಿಸ್ತೀವಿ ವಿಜಯದಶಮಿ ದಿನ. ಇವತ್ತು ವಿಜಯದಶಮಿ ಸ್ಟಾರ್ಟ್ ಅಂತ ಇವತ್ತು ಸ್ಪೆಷಲ್ ಪೂಜೆ ನಮ್ಮ ಆನೆಗಳಿಗೆ. ಹೌದು, ಆನೆಗಳಿಗೆ ಮೊದಲು ಗಣಪತಿಯ ಪೂಜೆ ಪ್ರಾರಂಭ ಆಗಲಿ ಇವತ್ತಿಂದನೇ ಅಂತ ಹೇಳಿ ಎಲ್ಲ ಆನೆಗಳಿಗೂ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಒಳ್ಳೇದಾಗಲಿ ಸ್ವಾಮಿಗಳೇ, ಎಲ್ಲರಿಗೂ ಒಳ್ಳೇದಾಗಲಿ. ನಾಡಿನ ಸಮಸ್ತ ಜನಕ್ಕೆ ದಸರಾ ಶುಭಾಶಯಗಳು. ಎಲ್ಲರೂ ನಮ್ಮ ಊರಿಗೆ ಬನ್ನಿ, ದಸರಾ ಚೆನ್ನಾಗಿ ಆಚರಣೆ ಮಾಡೋಣ. ತುಂಬ ದೀಪಗಳು ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ನೋಡಿ ಸಂತೋಷ ಪಡಿ. ನಮ್ಮ ಜನತೆಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮಿಗಳೇ? ಈ ವರ್ಷ ಇಷ್ಟೊಂದು ಜನ ನಾವು ನೋಡ್ತಾ ಇರೋದು ಇದೆ ಫಸ್ಟ್ ಟೈಮು. ನಾನು 30 ವರ್ಷದಲ್ಲಿ. ಏನು ಅನಿಸುತ್ತೆ ನಿಮಗೆ ಇಷ್ಟು ಜನ ನೋಡಿ? ಜನಗಳು ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಮಗೆ ದಸರಾ ಅವತ್ತೇ ಹೇಳಿದೆ 2 ತಿಂಗಳು ನಮಗೆ ದಸರಾ ಮೈಸೂರಿಗೆ ಅಂತ. ಈಗ ದಿನಕ್ಕೂ ಜನಗಳು ಜಾಸ್ತಿ ಆಗ್ತಾಯಿದ್ದಾರೆ. ನಮ್ಮ ಆನೆಗಳು ನೋಡೋಕ್ಕಂತ ಜನ ಮೂಲೆಯಿಂದ ಸಹ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಹೇಳಂದರೆ, ಜನಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆನೆಗಳನ್ನ ನೋಡಿ ಖುಷಿ ಪಡಿ. ಎಲ್ಲರಿಗೂ ಹೇಳಿ ನಮ್ಮ ಆನೆಗಳು ಬಂದು ನೋಡಲಿ, ಆದರೆ ದೂರದಿಂದ ನೋಡಿ, ಹತ್ತಿರ ಬರಬೇಡಿ. ಆನೆ ಹತ್ರ ಮುಂದೆ ಬಂದು ಸೆಲ್ಫಿ ತೆಗೆಸ್ಕೊಳ್ಳೋದಾಗಲಿ, ಅದರಿಂದ ಮುಂದೆ ಬರೋದಾಗಲಿ ಏನು ಮಾಡಬೇಡಿ. ಜೋರಾಗಿ ಆನೆಗಳ ಹತ್ರ ಬಂದಾಗ ಕಿರ್ಚಬೇಡಿ, ಪಿಪಿಗಳನ್ನ ಊದಬೇಡಿ. ಸಂತೋಷದ ಆನೆಗಳು ನೋಡಿ, ಆ ಸಂತೋಷ ಎಲ್ಲರಲ್ಲೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಗುರುಗಳೇ, ಒಳ್ಳೆಯದಾಗಲಿ. ಇಲ್ಲ ಬನ್ನಿ, ಇಲ್ಲೇ ನಮ್ಮ ಶ್ರೀಕಂಠ ಹಾಗೂ ಏಕಲವ್ಯ 2 ಆನೆಗಳು ಬಂದಿಲ್ಲ ಇವತ್ತು. ಏನಕ್ಕೆ ಅಂದರೆ ಅದು ಅರಮನೆಯಲ್ಲಿ ಪೂಜೆಗೆ ಭಾಗವಹಿಸಬೇಕು, ಇವತ್ತಿನ ದಸರಾ ಅಲ್ವಾ, ಅದಕ್ಕೆ. ನೋಡೋದು ನಮ್ಮ ಗೋಪಿ ನಮಸ್ಕಾರ ಮಾಡ್ತಾ ಇರೋದು ದೇವಸ್ಥಾನಕ್ಕೆ. ನಮ್ಮ ಧನಂಜಯ ನೆಕ್ಸ್ಟು ಇದರದ್ದೇ ಮರದ ಅಂಬಾರಿ ಇರೋದು. ನಮ್ಮ ಹೇಮಾವತಿ, ಬಾಸ್ ಅಭಿಮನ್ಯು, ಹೇಮಾವತಿ, ರಂಜನ್ ನೋಡ್ತಾ ಇರ್ಬೋದು. ನಮ್ಮ ಸುಗ್ರೀವ, ಪ್ರಶಾಂತ ಎಂಟ್ರಿ. ಆರು 27 ಟೈಮ್ ಬಂದು 6:27ಕ್ಕೆ ನಮ್ಮ ಪ್ರಶಾಂತ ಎಂಟ್ರಿ ಬನ್ನಿ ಮಂಟಪಕ್ಕೆ. ಅಲ್ವಾ? ನಮ್ಮ ಜನ ಆನೆ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಇವತ್ತು. ಇನ್ನು ದಸರಾ ಸ್ಟಾರ್ಟ್ ಇವತ್ತಿಂದ. ಮೈಸೂರು ಟ್ರಾಫಿಕ್ಕು ಫುಲ್ ಜಾಮಿನ ಮೇಲೆ, ಸಂಜೆ ಮೇಲೆ.